ಕಂಟಿನ್ಯೂ ಆದ್ರೆ ವಿಲ್ ಹ್ಯಾವ್ ಟು ಇನ್ನೂ ಸ್ವಲ್ಪ ಓಪನ್ ಅಪ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ವಿ ನೀಡ್ ನಾಟ್ ಓಪನ್. ಒಂದೆರಡು ಕಡೆ ಜಾಸ್ತಿ ಅಡ್ಮಿಷನ್ ಆಗಿರೋದು ನಾವಿನ್ನು ಈಗ ಐದು ಜಿಲ್ಲೆದು ತಾವು ಮಾಡಿಸಿದ್ದೀರಿ. ಇನ್ನು ಒಂದೆರಡು ಕಡೆ ವೇರ್ ಅಲಾರ್ಮಿಂಗ್ ಅಡ್ಮಿಷನ್ಸ್ ಹ್ಯಾವ್ ಹ್ಯಾಪನ್. ಯು ಮೇ ಲಿಮಿಟ್ ಯುವರ್ ಸೆಲ್ಫ್ ಟು ದೋಸ್. ನಾಟ್ ಎ ಜನರಲ್ ಎಲ್ಲಾ ಕಡೆ ಮಾಡೋದು ಬೇಕಾಗಿಲ್ಲ. ಎಲ್ಲಿ ಇದನ್ನ ಇದೇ ಒಂದು ಜಾಸ್ತಿ ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ, ಲೆಟ್ ಅಸ್ ಫೋಕಸ್ ಆನ್ ದಟ್ ಓನ್ಲಿ. ಸೊ ಎಲ್ಲಾರ್ದು ನಾವು ಕೆತ್ಕೋದು ಬೇಡ. ಬಟ್ ಇವಾಗ ಇಷ್ಟು ಹೇಳಿದ್ಮೇಲೆ ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸಿದ್ದೇನೆ. ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಈ ಟ್ರೆಂಡ್ ಕಂಟಿನ್ಯೂ ಆದ್ರೆ ಮತ್ತೆ ಅವಾಗ ಇನ್ನು ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ದ ಸ್ಕೋಪ್ ಆಫ್ ಅವರ್ ಎನ್ಕ್ವೈರಿ. ಬಿಫೋರ್ ಯು ಲಾಸ್ಟ್ ಪಾಯಿಂಟ್ ಸರ್, ಇವಾಗ ಹೊಸ ಅದನ್ನ ಕಂಪಲ್ಸರಿ ಮಾಡಬೇಕು ಅಂದ್ಮೇಲೆ ನಮ್ಮಲ್ಲಿ ಒಂದು ಏನು ಟ್ರೈನಿಂಗ್ ಮಾಡಿದ್ರೆ ನೋಟಿಸ್ ಕೊಡೋದಕ್ಕೆ ದಿನಗಟ್ಟಲೆ ನಿಂತ್ಕೋಬೇಕಾಗಿತ್ತು ಸರ್. ಒಂದು 6 ತಲುಪಲಿಕ್ಕೆ ದಿವಸಗಟ್ಟಲೆ ನಿಂತ್ಕೋಬೇಕಾಗಿತ್ತು. ಏನ್ ನಮಗೆ ನಿಜವಾದ ಒತ್ತಡ ಅಂತ ಅನಿಸುತ್ತೆ ಸರ್. ನಮ್ಮಲ್ಲಿ 4,000 ಪಾಣಿ ತಿದ್ದುಪಡಿ ಆಗಿದೆ. ಡಿಸಿ ಅವರು ಎಲ್ಲ ತಹಸೀಲ್ದಾರ್ ಕೂಡ ನಾವೇ ರಿವ್ಯೂ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಆಧಾರ್ ಸೀಡಿಂಗ್ ಇರ್ಬೋದು, ಈ ಪೌತಿ ಮತ್ತೆ ಒಟ್ಟುಪೈ ಮಾಡ್ಲಿಕ್ಕೆ ಅದು ಗೋಮಾಳ ಕೃಷಿ ಮಾಡಿ ವೆರಿಫಿಕೇಶನ್ ಮಾಡೋದು ಪಾಣಿ ದೋಷಗಳು ಎಲ್ಲವನ್ನು ಮಾಡಿ. ಆದ್ರೂ ನಿಜಕ್ಕೂ ಖುಷಿ ಅನ್ಸುತ್ತೆ ಸರ್. ಒಂದು ಸಾಮಾನ್ಯ ರೈತರು ಕೂಡ ಕಂದಾಯ ಇಲಾಖೆ ಬಗ್ಗೆ ಮಾತಾಡ್ತಿದ್ದಾರೆ. ನಾವೆಲ್ಲೋ ಸಿನಿಮಾಗಳಲ್ಲಿ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಈ ತರ ಪಾಲಿಸಿ ಮೇಕರ್ ಇದ್ದಾರೆ ಅಂತ ಕೇಳ್ಕೊಡ್ತಿದ್ದೆ, ನೋಡ್ತಿದ್ದೆ ಸರ್. ನಿಜಕ್ಕೂ ನಮ್ಮನ್ನ ಮುಖಸ್ತುತಿ ಮಾಡ್ತಾ ಇಲ್ಲ. ಅದ್ಭುತವಾದ ಕೆಲಸ ಇಲಾಖೆಯಿಂದ ಆಗ್ತಿದೆ ಸರ್. ನಮ್ಗೊಂದು ಕಷ್ಟ ಅನ್ಸಿದ್ರು ಕೂಡ ಅದ್ಭುತವಾದ ಟೀಮ್ ಬಂದಿದೆ ಸರ್. KR ಸಾಹೇಬ್ ಇರ್ಬೋದು, ನಮ್ಮ ರೆವಿನ್ಯೂ ಕಮಿಷನರ್ ಸಾಹೇಬ್ ಇರ್ಬೋದು. ಹಾಗಾಗಿ ತಮ್ಮ ಅಭಿನಂದನೆ ಸಲ್ಲಿಸಿ ಸರ್. ನಾವು ಏನ್ ಲರ್ನಿಂಗ್ ಮೆನಿ ಥಿಂಗ್ಸ್ ಫ್ರಮ್ ಯು ಸರ್. ಇನ್ಯಾರಾದ್ರೂ ಹೇಳ್ತಾ ಇದ್ದಾರೆ, ಯಾವ ರಾಜ್ಯದ್ದು ಕೂಡ ಈ ರೀತಿ ಡೆಫಿನೆಟ್ ಆಗಿ ನಮ್ದು ಏನೋ ಬೆಂಚ್ ಮಾರ್ಕ್ ಮಾಡಿ ಬೇಸ್ ಲೈನ್ ಅನ್ನ ಮಾರ್ಕ್ ಮಾಡಿ ಅಲ್ಲಿಂದ ಅಗೇನ್ಸ್ಟ್ ದಟ್ ಈ ರೀತಿ ಪ್ರೋಗ್ರೆಸ್ ಆಗಿರೋದು ಇಟ್ ಇಸ್ ಸಮಥಿಂಗ್ ನಾವೆಲ್ಲರೂ ಕೂಡ ಸಂತೋಷ ಪಡುವಂತಹದ್ದು, ಹೆಮ್ಮೆ ಪಡುವಂತಹದ್ದು. ಬಟ್ ಏನಂದ್ರೆ ತುಂಬಾ ಗಟ್ಟಿಯಾಗಿ ಹೇಳೋಣ ಅಂತಂದ್ರೆ ಆ ಲಾಸ್ಟ್ ಒಂದ್ ಸ್ವಲ್ಪ ಇನ್ನೊಂದು 3-4 ಮಂತ್ಸ್ ಅಷ್ಟು ಹಂಗೆ 3-4 ಮಂತ್ಸ್ ಅಂತಾನೆ ನಾವು ಬ್ಯಾಲೆನ್ಸ್ ಉಳ್ಕೊಳ್ತಾ ಇದೆ. ಸೊ ದೋ ವಿ ಆರ್ ಡನ್ ಒಂದು 70% ಆಗಿದ್ರು ಕೂಡ 30% ಇನ್ನೂ ಇರೋದ್ರಿಂದ ಸ್ವಲ್ಪ ಇನ್ನೊಂಚೂರು ಗಟ್ಟಿಯಾಗಿ ಮಾತಾಡಕ್ಕೆ ನಮ್ಗೆ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಇನ್ನೊಂದಷ್ಟು ಕೇಸಸ್ 1 year and above 18,000 ಇದೆ. ಇನ್ನು 1 year and 6 months and above, ಸಾರಿ 6 months and above 18,000 ಇದೆ. 1 year and above 14,000 ಇದೆ. ಅಂಡ್ 5 years and above 4,000 ಇದೆ. ಇದು ಏನಿದೆ ಈ ಟಾರ್ಗೆಟ್ 6 months and above 18,000 ಕೇಸಸ್. ಸೊ ಇದನ್ನ ನಾವು ಏನಾದ್ರೂ ಮಾಡಿ ಒಂದು ಕ್ರ್ಯಾಕ್ ಮಾಡಲೇಬೇಕು. ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಅಂಡರ್. ಅಂಡ್ ಉಳಿದವರು ಏನಿದ್ದಾರೆ ದಯವಿಟ್ಟು ಈಗ ತಹಶೀಲ್ದಾರ್ ಕೋರ್ಟಲ್ಲಿ ಏನಾಯ್ತು, ನಾವು 10,774 ಶುರು ಮಾಡಿದ್ವಿ ಟೈಮ್ ಇಂದ ಮೀರಿದಂತ ಕೇಸು. 387ಕ್ಕೆ ತಗೊಂಡು ಬಂದ್ವಿ. 10,774 ಇದ್ದಿದ್ದು ವಿ ಬ್ರಾಟ್ ಇಟ್ ಡೌನ್ ಟು 384. ಈಗ ಒಂದು ತಿಂಗಳಿಂದ ಈಚೆಗೆ ದಟ್ ನಂಬರ್ ಇಸ್ ಅಗೇನ್ ಇನ್ಕ್ರೀಸ್ಡ್. ಸೊ ಎಲ್ಲಾ ಕಡೆನೂ 1-2 ಕೇಸುಗಳು ಟೈಮ್ ಬಾರ್ ಆಗ್ಬಿಟ್ಟಿದೆ. ಅಲ್ಲಿ ಸ್ವಲ್ಪ ನಾವು ಒಂಚೂರು ಮಾನಿಟರ್ ಮಾಡೋದು, ಪುಷ್ ಮಾಡೋದು ಒಂದು ಸ್ವಲ್ಪ ಇದಾದ್ರೆ ಮತ್ತೆ ಅಲ್ಲಿ ಸ್ಪೈಕ್ ಆಗ್ತಾ ಇದೆ. ಸೊ ಹಂಗಾಗಿ ನಾನು ಈ ಬ್ಯಾಂಗ್ಳೂರ್ ಸರೌಂಡಿಂಗ್ ಏರಿಯಾಸ್ದು ಇದು ಪ್ರಯಾರಿಟಿ ಆದ್ರೆ ಉಳಿದವರು ದಯವಿಟ್ಟು 6 ತಿಂಗಳು ಒಳಗಡೆ ಮೇಂಟೈನ್ ಮಾಡಿ. ಒಂದೊಂದು ಕಡೆ 5 ಕೇಸ್ ಅಂತ ಅಂದ್ರೂ ಕೂಡ ಇಮಿಡಿಯೇಟ್ಲಿ 55 ಸುಮಾರು ಕೇಸು ಜಂಪ್ ಆಗ್ಬಿಡುತ್ತೆ. ಸೊ ಬೇರೆಯವರು ಕೂಡ ನಮ್ದು ಓವರ್ ಆಲ್ ಟಾರ್ಗೆಟ್ ರೀಚ್ ಆಗ್ಬೇಕಾದ್ರೆ ನಿಮ್ದು ಅಟ್ ಎನಿ ಕಾಸ್ಟ್ 4 ಮಂತ್ ಒಳಗಡೆ ಮೇಂಟೈನ್ ಮಾಡಬೇಕು. 4 ಮಂತ್ ಒಳಗಡೆ ಮೇಲೆ ಯಾವುದು ಕೂಡ ಕೇಸ್ ಇರಬಾರ್ದು. ಆ ರೀತಿ ಮೇಂಟೈನ್ ಮಾಡಬೇಕು. ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಅಂತೂ ಇದೆ. ಅಂಡ್ ರಿಯಲಿ ಸಮಥಿಂಗ್ ದಟ್ ನೀವೆಲ್ಲರೂ ಆಫೀಸರ್ಸ್ ಇಂಡಿವಿಜುವಲಿ ಅಂಡ್ ಡಿಪಾರ್ಟ್ಮೆಂಟ್ ಆಸ್ ಕೆಲವರು ಒಂದು 10% ಜನ ತಪ್ಪು ಮಾಡ್ತಾ ಇದ್ದಾರೆ. ಅಂಡ್ ಅವ್ರ ಬಗ್ಗೆ ನಾನು ಏನ್ ಮಾಡಬೇಕು, ಏನ್ ಹೇಳ್ಬೇಕು ಹೇಳಿದ್ದೇನೆ, ಏನ್ ಮಾಡಬೇಕು ಅದು ಮಾಡ್ತೇನೆ. ಬಟ್ ಒಂದು 10-15% ಬಿಟ್ರೆ ಉಳಿದವರು ಎಲ್ಲರೂ ಕೈ ಜೋಡಿಸಿದ್ರಿಂದ ದೇರ್ ಇಸ್ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್. ಜನನೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಈಗ ನಾವು ಯಾವುದೋ ಕೇಸ್ದಲ್ಲಿ ಹಾಕಿದ ಕೋರ್ಟ್ ಕೇಸುಗಳೆಲ್ಲ ಈಗ ಆರ್ಡರ್ಸ್ ನಮ್ಗೆ ಬರ್ತಾ ಇದೆ ಅಂತಾನು ಕೂಡ ಜನ ಮಾತಾಡ್ತಾ ಇದ್ದಾರೆ. ಸೊ ದೇರ್ ಇಸ್ ಇದು ಹೇಳಿ 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 ಆದ್ರೂ ಕೂಡ ಮನುಷ್ಯನ ಗುಣ ಎಲ್ಲಿ ಅವಕಾಶ ಇರುತ್ತೆ ಅಲ್ಲಿ ನಾವು ಇಂಟೆನ್ಷನಲಿ ಆರ್ ಮೇ ಬಿ ಅನ್ಇಂಟೆನ್ಷನಲಿ ಫಾರ್ ಲ್ಯಾಕ್ ಆಫ್ ಅವೇರ್ನೆಸ್
ತಪ್ಪುಗಳು ಆಗ್ತಾನೆ ಇದೆ. ನಾವು ಎಷ್ಟು ಹೇಳಿದ್ರು ಕೂಡ ಕೆಲವರು ತಿದ್ದುಕೊಳ್ತಾ ಇಲ್ಲ, ಕೆಲವರು. ಸೊ ಹಾಗಾಗಿ ನಾವು ಲಾಸ್ಟ್ ಟೈಮ್ ಇದನ್ನ PRS ಅವರು, ನಾವು RC ಅವರು, ರೆವಿನ್ಯೂ ಕಮಿಷನರ್ ಎಲ್ಲ ಕುತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಈಗ RCCMS ಅಲ್ಲೇ ಟೆಂಪ್ಲೇಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಟೆಂಪ್ಲೇಟ್ ಫಾರ್ ಅಡ್ಮಿಷನ್ ಆಲ್ಸೋ. ಸೊ ಅಡ್ಮಿಷನ್ಗೆನೆ ಈಗ ಏನೆಲ್ಲ ಮಿನಿಮಮ್ ಇರಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಸೊ ಸ್ಟಾರ್ಟಿಂಗ್ ವಿತ್ ಫಸ್ಟ್ ದೇರ್ ಶುಡ್ ಬಿ ಎ ಪ್ರಿಸೀಡಿಂಗ್ ಆರ್ಡರ್. ಯಾಕಂದ್ರೆ ಇದು ಅಪೀಲ್ ಪ್ರೊವಿಷನ್. ವಾಟ್ ಇಸ್ ದ ಪ್ರಿಸೀಡಿಂಗ್ ಆರ್ಡರ್ ಅಂತ ಶುರು ಮಾಡಿ ಆರ್ಡರ್ ನ ವೆರಿಫೈ ಮಾಡಿ ಯಾವ ಸೆಕ್ಷನ್ ಅಲ್ಲಿ ಇವರು ಅಪೀಲ್ ಮಾಡ್ತಾ ಇದ್ದಾರೆ ಅಂತ ಅದನ್ನ ಕ್ಲಿಯರ್ ಆಗಿ ಫಿಕ್ಸ್ ಮಾಡಿ. ಸೊ ಈ ರೀತಿಯಾಗಿ ಅಡ್ಮಿಷನ್ಗೆ ಕ್ರೈಟೀರಿಯಾವನ್ನ RCCMS ಅಲ್ಲಿ ತರ್ತಾ ಇದ್ದೇವೆ. ಸೊ ಈಗ PRS ಅವರು ಹೇಳಿದಂಗೆ ಇ ಫೈಲಿಂಗ್ ಮಾಡಲೇಬೇಕು. ಅಂಡ್ ನಂಬರ್ 2, ಇ ಫೈಲಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಮಾಡಿ ಯಾವ ಸೆಕ್ಷನ್ ಏನೆಲ್ಲ ಮಿನಿಮಮ್ ಡಾಕ್ಯುಮೆಂಟೇಶನ್ ಇರಬೇಕು ಅಂತ ಅವರು ಒಂದು SOP ಅನ್ನ ತಯಾರು ಮಾಡಿದ್ದಾರೆ. ಆರ್ಡರ್ನು ಕೂಡ ಹೇಗಿರ್ಬೇಕು ಅಂತ ಅದಕ್ಕೂ ಒಂದು ಟೆಂಪ್ಲೇಟ್ ತಯಾರು ಮಾಡಿದ್ದಾರೆ. ಸೊ ಇಷ್ಟು ಕೂಡ SOP ಅನ್ನ ತಮ್ಮ ಜೊತೆಗೆ ಈಗ ಶೇರ್ ಮಾಡ್ತಾರೆ. ಸೊ ದೇ ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಫೀಡ್ಬ್ಯಾಕ್. ಸೊ ಶೇರ್ ಮಾಡಿದಾಗ ಅವರು ಮಾಡಿರೋದು ಎಲ್ಲ ಯೋಚನೆ ಮಾಡಿದ್ದಾರೆ, ವಾಟ್ ಆಲ್ ಪಾಸಿಬಿಲಿಟೀಸ್ ಎಕ್ಸಿಸ್ಟ್ ಅಂತ. ಅವರು ಯೋಚನೆಯಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ಅಥವಾ ಅದರಲ್ಲಿ ಏನಾದ್ರೂ ಕರೆಕ್ಷನ್ ರಿಕ್ವೈರ್ಡ್ ಇದ್ರೆ, ಎಡಿಟಿಂಗ್ ರಿಕ್ವೈರ್ಡ್ ಇದ್ರೆ, ಪ್ಲೀಸ್ ನೀವು ದಯವಿಟ್ಟು ಫೀಡ್ಬ್ಯಾಕ್ ಅನ್ನ ಕೊಡಿ ಅವರಿಗೆ. ಸೊ ದಟ್ ನಿಮ್ಮ ಫೀಡ್ಬ್ಯಾಕ್ ಅನ್ನ ಇನ್ಕಾರ್ಪೊರೇಟ್ ಮಾಡಿಕೊಂಡು ಸ್ವಲ್ಪ ಅವರು ದೆನ್ ದೇ ಕ್ಯಾನ್ ಮಾಡುವಂತಹದ್ದು ಸ್ವಲ್ಪ. ಯಾಕಂದ್ರೆ ನಾಳೆ ಪ್ರಾಕ್ಟಿಕಲ್ ಇರಬೇಕು, ಗ್ರೌಂಡ್ ಲೆವೆಲ್ ನ ಎಲ್ಲಾ ಸಿಚುವೇಶನ್ಸ್ ಕವರ್ ಆಗಬೇಕು, ಕಾನೂನಾತ್ಮಕವಾಗಿ ಕವರ್ ಆಗಬೇಕು, ಕಾನೂನು ಮೀರಿ ಅಲ್ಲ. ಸೊ ಈ ದೃಷ್ಟಿಯಿಂದ ಅವರು ಸಾಕಷ್ಟು ಕನ್ಸಲ್ಟೇಷನ್ ಮಾಡಿ ಡ್ರಾಫ್ಟ್ SOP ಅನ್ನ ತಯಾರು ಮಾಡಿದ್ದಾರೆ, ಡ್ರಾಫ್ಟ್ ಟೆಂಪ್ಲೇಟ್ ತಯಾರು ಮಾಡಿದ್ದಾರೆ. ಬಟ್ ನೀವು ಸ್ವಲ್ಪ ಫೀಡ್ಬ್ಯಾಕ್ ಕೊಟ್ರೆ ಅದು ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗುತ್ತೆ, ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕಾನೂನು ಪ್ರಕಾರವಾಗಿ ಯಾವುದು ಒಬ್ಬ ನಾಗರಿಕರಿಗೆ ಕೇಳುವ ಹಕ್ಕಿದೆ, ನಿಮಗೆ ಅಧಿಕಾರ ಇದೆ, ಅವ್ರಿಗೆ ಹಕ್ಕಿದೆ. ಅದನ್ನ ಎರಡನ್ನೂ ಕೂಡ ನಾವು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಎರಡನ್ನೂ ಕೂಡ ಭಾಗಶಃ ಮಾಡ್ಲಿಕ್ಕೂ ಆಗೋದಿಲ್ಲ. ಎರಡನ್ನೂ ಸಂಪೂರ್ಣವಾಗಿನೇ ಮಾಡಬೇಕು. ನೀವು ಸುಮ್ಮನೆ ಉದ್ದೇಶಪೂರ್ವಕವಾಗಿ ತಪ್ಪರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ತರ ನಾನು ಹೇಳ್ಬೇಕಾಗುತ್ತೆ. ಗೊತ್ತಿಲ್ಲ ನಿಮ್ ಇಂಟೆನ್ಷನ್ ಏನು. ನಾನು 100 ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಇಫ್ ಆಸ್ ಪರ್ ಪ್ರಾವಿಷನ್ಸ್ ಆಫ್ ಲಾ ನಿಮ್ಗೆ ಅರ್ಜಿ ಕೊಟ್ಟವರು ಹಕ್ಕು ನಿಮ್ಮ ಹತ್ರ ಅಂಡರ್ ದ ಸೆಕ್ಷನ್ಸ್ ಅವ್ರು ಎಲಿಜಿಬಲ್ ಇದ್ರೆ ನೀವು ಅವ್ರಿಗೆ ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ, ಯಾವುದೋ ನಿಮ್ಗೆ ಇಲ್ಲದೆ ಇರೋ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದೀರಿ. ನಂದು ತಕರಾರು ಇರೋದು ಬರೀ ಅದ್ರ ಬಗ್ಗೆ ಮಾತ್ರ. ನೀವು ಒಂದು ಹೇಳಿದ್ರೆ ಇನ್ನೊಂದಕ್ಕೆ ಯಾಕೆ ಆ ತರ ಮಿಕ್ಸಪ್ ಮಾಡ್ತೀರಿ ನನ್ಗೆ ಗೊತ್ತಾಗೋದಿಲ್ಲ. ನೀವೆಲ್ಲ ಬುದ್ಧಿವಂತರಿದ್ದೀರಿ. ನಾನು ಹೇಳೋದು ಅರ್ಥ ಆಗುತ್ತೆ ಅಥವಾ ಇಲ್ಲ, ನನ್ನ ಭಾಷೆಯಲ್ಲಿ ಏನೋ ಸಮಸ್ಯೆ ಇರಬೇಕಾಗಾದ್ರೆ. ನಾನು 100 ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ, ಅಂಡರ್ ರೆಲೆವೆಂಟ್ ಪ್ರಾವಿಷನ್ಸ್ ಆಫ್ ದ ಲಾ ಯಾವ್ದು ಅವಕಾಶ ಇದೆ ಅದು ಯಾವುದನ್ನು ಕೂಡ ನೀವು ಜನಗಳಿಗೆ ಡಿನೈ ಮಾಡೋ ಹಾಗಿಲ್ಲ. ಆದ್ರೆ ಇಲ್ಲದೆ ಇರೋದು ಸಿವಿಲ್ ಕೋರ್ಟ್ಗಿರೋದನ್ನ ಮತ್ತೊಂದು ಮಗದೊಂದು ಪಾರ್ಟಿಷನ್ ಸೂಟ್ಗಳು ಇಂಥವುಗಳನ್ನೆಲ್ಲ ಎಂಟರ್ಟೈನ್ ಮಾಡೋದು, ಕೋರ್ಟ್ ಅಲ್ಲಿರೋ ಕೇಸನ್ನು ಎಂಟರ್ಟೈನ್ ಮಾಡೋದು, ಇವೆಲ್ಲ ನಿಮ್ಗೆ ಗೊತ್ತಿದೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಬಹುಶಃ ಅರ್ಥ ಆಗೋದು. ನನ್ನ ಭಾಷೆ ಸಮರ್ಥ ಇಲ್ಲದೆ ಹೋದ್ರೂ ಕೂಡ ನನ್ನ ಅಸಮರ್ಥ ಭಾಷೆಯನ್ನು ಅರ್ಥ ಮಾಡ್ಕೊಡೋ ಸಾಮರ್ಥ್ಯ ನಿಮಗಿದೆ ನನ್ನ ಪ್ರಕಾರ. ಬಿಕಾಸ್ ನೀವೆಲ್ಲ